ಹಾಯ್ ಎಲ್ಲರಿಗೂ ನಮಸ್ಕಾರ. RDB ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ. ಸುಲಭವಾಗಿ ರುಚಿಯಾದ ಆಂಧ್ರ ಸ್ಟೈಲಿಯ ಪಪ್ಪು ಸಾರು ಮಾಡುವ ವಿಧಾನ. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ 2.5 ಕಪ್ ತೊಗರಿಬೇಳೆ ತೊಳೆದು ಪಕ್ಕಕ್ಕೆ ಇಟ್ಕೊಳ್ಳಬೇಕು. ಅದೇ ಕುಕ್ಕರ್ಗೆ 1 ಈರುಳ್ಳಿ, 3 ಟೊಮೊಟೊ, 1 ಬೆಳ್ಳುಳ್ಳಿ, 1 ಕಪ್ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಜೀರಿಗೆ, 15 ಒಣಮೆಣಸಿನ್ಕಾಯಿ ಚಿಕ್ಕದು, ಹುಣಸೆಹಣ್ಣು 1 ನಿಂಬೆ ಗಾತ್ರ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 3 ಲೋಟ ಅಷ್ಟು ನೀರು ಹಾಕ್ಕೊಳ್ಳಿ. ಹಾಕ್ಕೊಂಡು ಕುಕ್ಕರ್ ಮುಚ್ಚಿಬಿಡಿ. 2 ವಿಸಿಲ್ ಬರೋವರೆಗೂ ಕೂಗಿಸ್ಕೋಬೇಕು. ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗೋಸ್ಕರ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೋಡಿ, ಈ ಥರ ಸಾರಿಗೆ ಇರೋ ನೀರೆಲ್ಲ ತೆಗೆದುಬಿಟ್ರೆ ಮಸಿಯೋಕ್ಕೆ ತುಂಬ ಈಸಿಯಾಗಿರುತ್ತೆ. ಮತ್ತು ಸಾರೆಲ್ಲ ಈ ಥರ ಮಸ್ದುಬಿಟ್ಟು ಬಗ್ಸಿರೋದು ನೀರು ಹಾಕ್ಕೊಳ್ಳಿ. ಇನ್ನು ಸ್ವಲ್ಪ ಎಕ್ಸ್ಟ್ರಾ ನೀರು ಬೇಕಂದರೆ ಇವಾಗೇ ನೀರು ಹಾಕ್ಕೋಬೇಕು. ಮತ್ತು ಒಗ್ಗರಣೆಗೆ ಅರ್ಧ ಕಪ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಕೆಂಪು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಪಪ್ಪು ಸಾರಿಗೆ ಒಗ್ಗರಣೆ ಸ್ವಲ್ಪ ಕೆಂಪಗಾದ್ರೇ ರುಚಿ ಚೆನ್ನಾಗಿರೋದು. ಮತ್ತು ಒಗ್ಗರಣೆಗೆ ಸಾರು ಹಾಕ್ಕೊಂಡು ಕಲಸಿ ಎಲ್ಲ ಒಗ್ಗರಣೆ ಸಾರಿಗೆ ಹಾಕ್ಬಿಟ್ಟು ಮತ್ತೆ ಸ್ಟವ್ ಮೇಲೆ ಇಕ್ಬಿಟ್ಟು ಕುದಿಸ್ಬೇಕು. ಬಿಸಿ ಬಿಸಿ ಪಪ್ಪು ಸಾರು ರೆಡಿ. ಅನ್ನದ ಜೊತೆ ಸಾರು ಹಾಕ್ಕೊಂಡು, ತುಪ್ಪ ಹಾಕ್ಕೊಂಡು, ಹಪ್ಪಳದ ಜೊತೆ, ಉಪ್ಪಿನಕಾಯಿ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.